ಮುಂಗಾರು ಅಧಿವೇಶನದ ಮೊದಲ ದಿನವೇ ಒಂದಷ್ಟು ಸ್ವಾರಸ್ಯಕರ ಘಟನೆಗಳು ವಿಧಾನಸೌಧದಲ್ಲಿ ನಡೆದಿರುವಂಥದ್ದು. ವಿಧಾನಸಭೆಗೆ ಹೋಗುವಂತಹ ಸಂದರ್ಭದಲ್ಲಿ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಒಳಗಡೆ ಹೋಗಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಾಗಲೂ ಕೂಡ ಈ ಒಂದು ನಿಯಮವನ್ನು ಪಾಲಿಸಿದರು. ಆಗಲೂ ಸಹ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಅವರು ಪ್ರವೇಶವನ್ನು ಮಾಡಿದ್ದು. ಇವತ್ತು ಮುಖ್ಯಮಂತ್ರಿಗಳಾದ ಮೇಲೆ ಇದು ಅವರಿಗೆ ಮೊದಲ ಅಧಿವೇಶನ. ಹೀಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಅದಾದ ಮೇಲೆ ಅಧಿವೇಶನಕ್ಕೆ ತೆರಳಿರುವಂಥದ್ದು, ಒಳಪ್ರವೇಶವನ್ನು ಪಡೆದಿರುವಂಥದ್ದು. ಅಧಿವೇಶನದ ಹಿನ್ನೆಲೆಯಲ್ಲಿ ಸದನಕ್ಕೆ ತೆರಳುವಾಗ ಮುಖ್ಯಮಂತ್ರಿಗಳು ಒಳಗಡೆ ಹೋಗೋದಕ್ಕೂ ಮೊದಲು ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಒಳಗಡೆ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಬೇಸರದಲ್ಲಿದ್ದಾರೆ ಅವರು. ಅದನ್ನು ಅವರು ಇದೆಲ್ಲ ನಮ್ಮ ಹಣೆ ಬರಹ ಅನ್ನೋ ಥರದಲ್ಲಿ ಕೈ ಸನ್ನೆ ಮಾಡಿ ತೋರಿಸಿದ್ದಾರೆ. ಶಾಸಕ ಶರತ್ ಬಚ್ಚೇಗೌಡ ಅವರ ಜೊತೆಯಲ್ಲಿ ಮಾತನಾಡ್ತಾ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತನಾಡುವಂತಹ ವೇಳೆಯಲ್ಲಿ ಎಲ್ಲ ನಮ್ಮ ಹಣೆ ಬರಹ ಅಂಥೇಳಿ ಕೈ ಸನ್ನೆಯ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೋರಿಸಿರುವಂಥದ್ದು. ಎರಡು ಸ್ವಾರಸ್ಯಕರ ಘಟನೆಗಳು ಕೂಡ ಇವತ್ತು ವಿಧಾನಸೌಧದ ಆವರಣದಲ್ಲಿಯೇ ನಡೆದಿರುವಂತಹ ಘಟನೆಗಳು ಎರಡೂ ಕೂಡ. ಒಂದು ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು ಮೊದಲಿಗೆ ಮೆಟ್ಟಲಿಗೆ ನಮಸ್ಕರಿಸಿ ಒಳಗಡೆ ಹೋಗ್ತಾರೆ. ಅದಾದ ಮೇಲೆ ನೋಡಿ ಅಲ್ಲಿ ಹೊಸ್ತಿಲಿಗೆ ನಮಸ್ಕರಿಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಹೊಸ್ತಿಲಿಗೆ ನಮಸ್ಕಾರ ಮಾಡ್ತಾರೆ. ಅದಾದ ಮೇಲೆ ಮುಖ್ಯಮಂತ್ರಿಯಾಗಿ ವಿಧಾನಸಭೆ ಕಲಾಪದಲ್ಲಿ ಕುಳಿತುಕೊಳ್ತಾರಲ್ಲ, ಅವರು ಕುಳಿತುಕೊಳ್ಳುವಂತಹ ಚೇರ್ನ ಎದುರಿಗೆ ಇರುವ ಟೇಬಲ್, ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಅದರಲ್ಲಿ ಆಸೀನರಾಗ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೂ ಕೂಡ ಅಲ್ಲಿ ಟೇಬಲ್ಗೂ ಕೂಡ ನಮಸ್ಕರಿಸಿದ್ದಾರೆ, ಗೌರವವನ್ನು ಸಲ್ಲಿಸಿದ್ದಾರೆ. ಅದಾದ ಬಳಿಕ ಕಲಾಪವನ್ನು ಅಲ್ಲಿ ಯಥಾವತ್ತಾಗಿ ಕಲಾಪವನ್ನು ನಡೆಸಲಾಗಿದೆ. ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಜಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಅದರ ಬಗ್ಗೆ ಅವರು ಶಾಸಕರು ಮತ್ತೊಬ್ಬರು ಆಕಾಂಕ್ಷಿಗಳು ಕೂಡ ಆಗಿದ್ದರು ಶರತ್ ಬಚ್ಚೇಗೌಡರು, ಅವರ ಜೊತೆಯಲ್ಲಿ ಮಾತನಾಡ್ತಾ ಇರ್ತಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ಕೈ ಸನ್ನೆಯ ಮೂಲಕ ಎಲ್ಲ ನಮ್ಮ ಹಣೆ ಬರಹ ಅನ್ನೋದನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.